ಮದರ್ ಇಂಡಿಯಾ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ ನಡುವೆ ಮತ್ತೆ ಮುನಿಸು ಮುಂದುವರೆದಿದ್ಯಾ ಅನ್ನೋ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಏಳ್ತಾ ಇದೆ. ಯಾಕಂತಂದ್ರೆ ಸುಮಲತಾ ಅವರ ಮೊಮ್ಮಗನ ನಾಮಕರಣಕ್ಕೆ ಖುದ್ದು ಮನೆ ಮೊಗನೇ ಹಾಜರಾಗಿಲ್ಲ. ದರ್ಶನ್ ಈ ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಮನೆಯಲ್ಲಿ ಮೊಮ್ಮಗನ ನಾಮಕರಣ ಸಂಭ್ರಮ ಮನೆ ಮಾಡಿದೆ. ಅದ್ದೂರಿಯಾಗಿ ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣವೂ ನೆರವೇರಿದೆ. ಸುಮಲತಾ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಶ್ ಅಂತ ಹೆಸರಿಡಲಾಗಿದೆ. ಆದರೆ ವಿಷಯ ಅದಲ್ಲ. ಮದರ್ ಇಂಡಿಯಾ ಮನೆ ಫಂಕ್ಷನ್ಗೆ ಮನೆ ಮಗ ದರ್ಶನ್ ಗೈರಾಗಿದ್ದಾರೆ. ಮದರ್ ಇಂಡಿಯಾ ಮೇಲೆ ದರ್ಶನ್ ಮುನಿಸು. ಸುಮಲತಾ ಮನೆ ಸಂಭ್ರಮದಲ್ಲಿ ಭೂಪತಿ ಗೈರು. ನಿಜ, ಮೊನ್ನೆಯಷ್ಟೇ ನಟ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಸುಮಲತಾ ಸೇರಿ 6 ಜನರನ್ನ ಅನ್ಫಾಲೋ ಮಾಡಿದ್ರು. ಇದು ಮದರ್ ಇಂಡಿಯಾ ಹಾಗೂ ಮನೆ ಮಗ ನಡುವೆ ಮುನಿಸು ಮೂಡಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು. ಬಳಿಕ ಸುಮಲತಾ ನಾವು ದೂರ ಆಗಿಲ್ಲ ಅಂತ ಪೋಸ್ಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ರು. ನಂತರ ಎಲ್ಲ ಸರಿ ಹೋಯಿತು ಅನ್ನುವಷ್ಟರಲ್ಲೇ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಗೈರಾಗೋ ಮೂಲಕ ದರ್ಶನ್ ಶಾಕ್ ಕೊಟ್ಟಿದ್ದಾರೆ. ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣ ಶಾಸ್ತ್ರಕ್ಕೆ ನಟ ದರ್ಶನ್ ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೀಗ ನಾಮಕರಣ ಕಾರ್ಯಕ್ರಮಕ್ಕೆ ಮನೆ ಮಗ ದರ್ಶನ್ ಗೈರಾಗಿದ್ದಾರೆ. ಇದು ಸುಮಲತಾ ಹಾಗೂ ದರ್ಶನ್ ನಡುವೆ ಮುನಿಸು ಮುಂದುವರೆದಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಅನ್ಸಿದ್ರು ಒಳಗೊಳಗೆ ಮನಸ್ತಾಪ ಇರೋದು ಪಕ್ಕ ಅನ್ನೋ ತರ ಕಾಣಿಸ್ತಾ ಇದೆ. ದರ್ಶನ್ ದೂರ ದೂರ, ಸುದೀಪ್ ಹತ್ತಿರ ಹತ್ತಿರ. ಎಸ್, ದರ್ಶನ್ ದೂರ, ಸುದೀಪ್ ಹತ್ತಿರ ಎಂದಿದ್ದು ಇದೇ ವಿಷಯಕ್ಕೆ. ಬಹಳ ವಿಶೇಷ ಅಂದ್ರೆ ಇವತ್ತು ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣಕ್ಕೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಪತ್ನಿ ಜೊತೆಗೆ ಭಾಗವಹಿಸಿದ್ದಾರೆ. ಅಭಿಪುತ್ರನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಲತಾ ಫ್ಯಾಮಿಲಿಯಿಂದ ದರ್ಶನ್ ದೂರ ಸರಿದಿರೋ ಹೊತ್ತಲ್ಲೇ ಸುದೀಪ್ ಹತ್ತಿರ ಆಗ್ತಾ ಇರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸುಮಲತಾ ಮನೆ ಸಂಭ್ರಮದಲ್ಲಿ ಜೋಡೆತ್ತು ನಾಪತ್ತೆ. ಇಷ್ಟೇ ಅಲ್ಲ, ಅಭಿಷೇಕ್ ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ದರ್ಶನ್ ಅಷ್ಟೇ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಕೂಡ ಗೈರಾಗಿದ್ದಾರೆ. ಅತ್ತ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆದ್ರೆ ಇತ್ತ ಯಶ್ ಟಾಕ್ಸಿಕ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಮೂಲಕ ಮದರ್ ಇಂಡಿಯಾ ಮೊಮ್ಮಗನ ನಾಮಕರಣದಲ್ಲಿ ಜೋಡೆತ್ತು ನಾಪತ್ತೆಯಾಗಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಯಶ್ ದರ್ಶನ್ ಬಾರದಿರುವುದು ಹಾಗೂ ಸುದೀಪ್ ದಂಪತಿ ಸಮೇತ ಭಾಗಿಯಾಗಿರುವುದು ಹಲವರ ಗಮನ ಸೆಳೆದಿದೆ. ಈ ಬೆಳವಣಿಗೆ ಹಲವು ಚರ್ಚೆಗಳಿಗೆ ಕಾರಣವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮದರ್ ಇಂಡಿಯಾ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ ನಡುವೆ ಮತ್ತೆ ಮುನಿಸು ಮುಂದುವರೆದಿದ್ಯಾ ಅನ್ನೋ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಏಳ್ತಾ ಇದೆ. ಯಾಕಂತಂದ್ರೆ ಸುಮಲತಾ ಅವರ ಮೊಮ್ಮಗನ ನಾಮಕರಣಕ್ಕೆ ಖುದ್ದು ಮನೆ ಮೊಗನೇ ಹಾಜರಾಗಿಲ್ಲ. ದರ್ಶನ್ ಈ ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಮನೆಯಲ್ಲಿ ಮೊಮ್ಮಗನ ನಾಮಕರಣ ಸಂಭ್ರಮ ಮನೆ ಮಾಡಿದೆ. ಅದ್ದೂರಿಯಾಗಿ ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣವೂ ನೆರವೇರಿದೆ. ಸುಮಲತಾ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಶ್ ಅಂತ ಹೆಸರಿಡಲಾಗಿದೆ. ಆದರೆ ವಿಷಯ ಅದಲ್ಲ. ಮದರ್ ಇಂಡಿಯಾ ಮನೆ ಫಂಕ್ಷನ್ಗೆ ಮನೆ ಮಗ ದರ್ಶನ್ ಗೈರಾಗಿದ್ದಾರೆ. ಮದರ್ ಇಂಡಿಯಾ ಮೇಲೆ ದರ್ಶನ್ ಮುನಿಸು. ಸುಮಲತಾ ಮನೆ ಸಂಭ್ರಮದಲ್ಲಿ ಭೂಪತಿ ಗೈರು. ನಿಜ, ಮೊನ್ನೆಯಷ್ಟೇ ನಟ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಸುಮಲತಾ ಸೇರಿ 6 ಜನರನ್ನ ಅನ್ಫಾಲೋ ಮಾಡಿದ್ರು. ಇದು ಮದರ್ ಇಂಡಿಯಾ ಹಾಗೂ ಮನೆ ಮಗ ನಡುವೆ ಮುನಿಸು ಮೂಡಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು. ಬಳಿಕ ಸುಮಲತಾ ನಾವು ದೂರ ಆಗಿಲ್ಲ ಅಂತ ಪೋಸ್ಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ರು. ನಂತರ ಎಲ್ಲ ಸರಿ ಹೋಯಿತು ಅನ್ನುವಷ್ಟರಲ್ಲೇ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಗೈರಾಗೋ ಮೂಲಕ ದರ್ಶನ್ ಶಾಕ್ ಕೊಟ್ಟಿದ್ದಾರೆ.
ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣ ಶಾಸ್ತ್ರಕ್ಕೆ ನಟ ದರ್ಶನ್ ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೀಗ ನಾಮಕರಣ ಕಾರ್ಯಕ್ರಮಕ್ಕೆ ಮನೆ ಮಗ ದರ್ಶನ್ ಗೈರಾಗಿದ್ದಾರೆ. ಇದು ಸುಮಲತಾ ಹಾಗೂ ದರ್ಶನ್ ನಡುವೆ ಮುನಿಸು ಮುಂದುವರೆದಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಅನ್ಸಿದ್ರು ಒಳಗೊಳಗೆ ಮನಸ್ತಾಪ ಇರೋದು ಪಕ್ಕ ಅನ್ನೋ ತರ ಕಾಣಿಸ್ತಾ ಇದೆ. ದರ್ಶನ್ ದೂರ ದೂರ, ಸುದೀಪ್ ಹತ್ತಿರ ಹತ್ತಿರ. ಎಸ್, ದರ್ಶನ್ ದೂರ, ಸುದೀಪ್ ಹತ್ತಿರ ಎಂದಿದ್ದು ಇದೇ ವಿಷಯಕ್ಕೆ. ಬಹಳ ವಿಶೇಷ ಅಂದ್ರೆ ಇವತ್ತು ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣಕ್ಕೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಪತ್ನಿ ಜೊತೆಗೆ ಭಾಗವಹಿಸಿದ್ದಾರೆ. ಅಭಿಪುತ್ರನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಲತಾ ಫ್ಯಾಮಿಲಿಯಿಂದ ದರ್ಶನ್ ದೂರ ಸರಿತಿರೋ ಹೊತ್ತಲ್ಲೇ ಸುದೀಪ್ ಹತ್ತಿರ ಆಗ್ತಾ ಇರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸುಮಲತಾ ಮನೆ ಸಂಭ್ರಮದಲ್ಲಿ ಜೋಡೆತ್ತು ನಾಪತ್ತೆ. ಇಷ್ಟೇ ಅಲ್ಲ, ಅಭಿಷೇಕ್ ಮಗನ ನಾಮಕರಣ ಕಾರ್ಯಕ್ರಮಕ್ಕೆ ದರ್ಶನ್ ಅಷ್ಟೇ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಕೂಡ ಗೈರಾಗಿದ್ದಾರೆ. ಅತ್ತ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಆದ್ರೆ ಇತ್ತ ಯಶ್ ಟಾಕ್ಸಿಕ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಮೂಲಕ ಮದರ್ ಇಂಡಿಯಾ ಮೊಮ್ಮಗನ ನಾಮಕರಣದಲ್ಲಿ ಜೋಡೆತ್ತು ನಾಪತ್ತೆಯಾಗಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಯಶ್ ದರ್ಶನ್ ಬಾರದಿರುವುದು ಹಾಗೂ ಸುದೀಪ್ ದಂಪತಿ ಸಮೇತ ಭಾಗಿಯಾಗಿರುವುದು ಹಲವರ ಗಮನ ಸೆಳೆದಿದೆ. ಈ ಬೆಳವಣಿಗೆ ಹಲವು ಚರ್ಚೆಗಳಿಗೆ ಕಾರಣವಾಗಿರುವುದು ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮದರ್ ಇಂಡಿಯಾ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ ನಡುವೆ ಮತ್ತೆ ಮುನಿಸು ಮುಂದುವರೆದಿದ್ಯಾ ಅನ್ನೋ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಏಳ್ತಾ ಇದೆ. ಯಾಕಂತಂದ್ರೆ ಸುಮಲತಾ ಅವರ ಮೊಮ್ಮಗನ ನಾಮಕರಣಕ್ಕೆ ಖುದ್ದು ಮನೆ ಮಗನೇ ಹಾಜರಾಗಿಲ್ಲ. ದರ್ಶನ್ ಈ ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಮನೆಯಲ್ಲಿ ಮೊಮ್ಮಗನ ನಾಮಕರಣ ಸಂಭ್ರಮ ಮನೆ ಮಾಡಿದೆ. ಅದ್ದೂರಿಯಾಗಿ ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣವೂ ನೆರವೇರಿದೆ. ಸುಮಲತಾ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಶ್ ಅಂತ ಹೆಸರಿಡಲಾಗಿದೆ. ಆದರೆ ವಿಷಯ ಅದಲ್ಲ. ಮದರ್ ಇಂಡಿಯಾ ಮನೆ ಫಂಕ್ಷನ್ಗೆ ಮನೆ ಮಗ ದರ್ಶನ್ ಗೈರಾಗಿದ್ದಾರೆ. ಮದರ್ ಇಂಡಿಯಾ ಮೇಲೆ ದರ್ಶನ್ ಮುನಿಸು. ಸುಮಲತಾ ಮನೆ ಸಂಭ್ರಮದಲ್ಲಿ ಭೂಪತಿ ಗೈರು. ನಿಜ, ಮೊನ್ನೆಯಷ್ಟೇ ನಟ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ಸುಮಲತಾ ಸೇರಿ 6 ಜನರನ್ನ ಅನ್ಫಾಲೋ ಮಾಡಿದ್ರು. ಇದು ಮದರ್ ಇಂಡಿಯಾ ಹಾಗೂ ಮನೆ ಮಗ ನಡುವೆ ಮುನಿಸು ಮೂಡಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿತ್ತು. ಬಳಿಕ ಸುಮಲತಾ ನಾವು ದೂರ ಆಗಿಲ್ಲ ಅಂತ ಪೋಸ್ಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ರು. ನಂತರ ಎಲ್ಲ ಸರಿ ಹೋಯಿತು ಅನ್ನುವಷ್ಟರಲ್ಲೇ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ಗೈರಾಗೋ ಮೂಲಕ ದರ್ಶನ್ ಶಾಕ್ ಕೊಟ್ಟಿದ್ದಾರೆ. ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣ ಶಾಸ್ತ್ರಕ್ಕೆ ನಟ ದರ್ಶನ್ ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೀಗ ನಾಮಕರಣ ಕಾರ್ಯಕ್ರಮಕ್ಕೆ ಮನೆ ಮಗ ದರ್ಶನ್ ಗೈರಾಗಿದ್ದಾರೆ. ಇದು ಸುಮಲತಾ ಹಾಗೂ ದರ್ಶನ್ ನಡುವೆ ಮುನಿಸು ಮುಂದುವರೆದಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ